Yes, hello my dear student. Welcome to Commerce Mind YouTube ಚಾನೆಲ್. ಐ ಆಮ್ ಪೂಜಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಬರುವಂತಹ ಟಾಪಿಕ್ ಆಗಿರುವಂತಹ ಟ್ಯಾರಿಫ್ ಮತ್ತೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಬಗ್ಗೆ ಡಿಫ್ರೆನ್ಸಸ್ ನ ನೋಡ್ತಾ ಹೋಗೋಣ. ಓಕೆ, ಸೊ ಯಾಕೆ ಈ ಕಾನ್ಸೆಪ್ಟ್ ನಾನು ಪಿಕ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಸೊ ನಿಮ್ಗೆ ಸಾಕಷ್ಟು ಬಾರಿ ಇದ್ರ ಮೇಲೆ ಡೈರೆಕ್ಟ್ ಆಗಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ನಿಮ್ಗೆ ಟ್ಯಾರಿಫ್ ಮತ್ತೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ಗೆ ಡಿಫ್ರೆನ್ಸಸ್ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದ್ರೆ ನಿಮ್ದು ಆನ್ಸರ್ ತಪ್ಪಾಗಿರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಅವೆರಡಕ್ಕೂ ನೀವು ಕ್ಲಾರಿಟಿನ ಚೆನ್ನಾಗಿ ತಗೊಂಡಿದ್ರೆ ಸೊ ಡೆಫಿನೆಟ್ ಆಗಿ ಆನ್ಸರ್ ಕರೆಕ್ಟ್ ಮಾಡ್ಬೋದು. ಓಕೆ, ಎಸ್, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಎಸ್, ಫಸ್ಟ್ ನಿಮ್ಗೆ ಟ್ರೇಡ್ ಬ್ಯಾರಿಯರ್ಸ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಓಕೆ, ಸೊ ವಾಟ್ ಯು ಮೀನ್ ಬೈ ಟ್ರೇಡ್ ಬ್ಯಾರಿಯರ್ಸ್ ಅಂತ ಬಂದಾಗ, ಸೊ ಟ್ರೇಡ್ ಬ್ಯಾರಿಯರ್ಸ್ ಆರ್ ಗವರ್ನಮೆಂಟ್ ಮೆಜರ್ಸ್ ಯೂಸ್ ಟು ರೆಸ್ಟ್ರಿಕ್ಟ್ ಇಂಪೋರ್ಟ್. ಓಕೆ, ಇನ್ ಆರ್ಡರ್ ಟು, ಸೊ ಏನಕ್ಕೆ ಅವರು ಇಂಪೋರ್ಟ್ ಅನ್ನ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ರೆಸ್ಟ್ರಿಕ್ಟ್ ಇಂಪೋರ್ಟ್ ಅನ್ನುವಂತ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟ್ರೇಡ್ ಬ್ಯಾರಿಯರ್ಸ್ ಅಂತಂದ್ರೆ, ಸೊ ಗವರ್ನಮೆಂಟ್ ಕೆಲವೊಂದು ಮೆಷರ್ಸ್ ಅನ್ನ ತಗೊಳುತ್ತೆ. ಸೊ ಏನಕ್ಕೋಸ್ಕರ ಅಂತಂದ್ರೆ ಇಂಪೋರ್ಟ್ ಅನ್ನ ರೆಸ್ಟ್ರಿಕ್ಟ್ ಮಾಡೋದಕ್ಕೋಸ್ಕರ. ಸೊ ಯಾಕೆ ಇಂಪೋರ್ಟ್ ಅನ್ನ ರೆಸ್ಟ್ರಿಕ್ಟ್ ಮಾಡಬೇಕು ಅಂತ ಬಂದಾಗ, ಟು ಪ್ರೊಟೆಕ್ಟ್ ಡೊಮೆಸ್ಟಿಕ್ ಇಂಡಸ್ಟ್ರಿ. ಓಕೆ, ಫಾರ್ ಎಕ್ಸಾಂಪಲ್ USA ಇಂದ ನಮ್ಮ ಇಂಡಿಯಾಗೆ ಬರ್ತಿರುವಂತಹ ಗೂಡ್ಸ್ ನ, ಸೊ ಏನ್ ನಾವು ಇಂಪೋರ್ಟ್ ಮಾಡ್ಕೊಂತ ಇದೀವಿ, ಸೊ ಅದ್ರ ಮೇಲೆ ಇಂಡಿಯನ್ ಗವರ್ನಮೆಂಟ್ ಏನಾದ್ರು ರಿಸ್ಟ್ರಿಕ್ಷನ್ ತಗೊಂಡ್ ಬಂದ್ರೆ ಅಲ್ಲಿಗೆ ಏನ್ ಆಗುತ್ತೆ, ನಮ್ಮ ಡೊಮೆಸ್ಟಿಕ್ ಪ್ರಾಡಕ್ಟ್ ಬೂಮ್ ಆಗುತ್ತೆ. ನಮ್ಮ ಡೊಮೆಸ್ಟಿಕ್ ಪ್ರಾಡಕ್ಟ್ ಮೇಲೆನೆ ಎಲ್ಲರೂ ಜಾಸ್ತಿ ಫೋಕಸ್ ಮಾಡ್ತಾರೆ. ಸೊ ಅದನ್ನೇ ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಸೊ ಅದು ಗವರ್ನಮೆಂಟ್ ಇಂಟೆನ್ಷನ್ ಆಗಿರುತ್ತೆ. ಓಕೆ, ಸೊ ಅದಕ್ಕೋಸ್ಕರನೇ ಗವರ್ನಮೆಂಟ್ ಇಂಪೋರ್ಟ್ ಗೂಡ್ಸ್ ಮೇಲೆ ರಿಸ್ಟ್ರಿಕ್ಷನ್ಸ್ ಅನ್ನ ತಗೊಂಡ್ಬರುತ್ತೆ. ಸೊ ಅದನ್ನ ನಾವು ಟ್ರೇಡ್ ಬ್ಯಾರಿಯರ್ಸ್ ಅಂತ ಕರೆಯುವಂಥದ್ದು. ಟು ಪ್ರೊಟೆಕ್ಟ್ ಡೊಮೆಸ್ಟಿಕ್ ಇಂಡಸ್ಟ್ರಿ ಅಂಡ್ ರಿಡ್ಯೂಸ್ ದ ಫಾರಿನ್ ಕಾಂಪಿಟೇಷನ್ಸ್ ಅಂಡ್ ಕರೆಕ್ಟ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಓಕೆ, ಸೊ ದಿ ಮೂರು ಮೇಜರ್ ರೀಸನ್ಸ್ ಇಂದ ಸೊ ಗವರ್ನಮೆಂಟ್ ಏನ್ ಮಾಡುತ್ತೆ, ಈ ಟ್ರೇಡ್ ಬ್ಯಾರಿಯರ್ಸ್ ಅನ್ನುವಂತ ಒಂದು ಮೆಷರ್ಸ್ ಅನ್ನ ತಗೊಳುತ್ತೆ. ಓಕೆ, ಸೊ ಟ್ರೇಡ್ ಬ್ಯಾರಿಯರ್ಸ್ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗ್ಬೇಕು ಅಂದ್ರೆ, ಸೊ ಟ್ರೇಡ್ ಬ್ಯಾರಿಯರ್ಸ್ ಅಂತಂದ್ರೆ ಗವರ್ನಮೆಂಟ್ ತಗೊಳ್ಳುವಂತ ಒಂದು ಮೆಷರ್ಸ್ ಯಾವ್ದ್ರ ಮೇಲೆ, ಟು ಆನ್ ರಿಸ್ಟ್ರಿಕ್ಟ್ ಇಂಪೋರ್ಟ್ ಇನ್ ಆರ್ಡರ್ ಟು ಮೇಕ್ ಕರೆಕ್ಟ್, protect the domestic industry and reduce the foreign competitions and correct the balance of payment. Clear? So next ನಿಮಗೆ ಟ್ರೇಡ್ ಬ್ಯಾರಿಯರ್ಸ್ ಅಂತ ಬಂದಾಗ ಟೂ ಟೈಪ್ಸ್ ಆಫ್ ಟ್ರೇಡ್ ಬ್ಯಾರಿಯರ್ಸ್ ಬರುತ್ತೆ. ಸೊ ಟ್ರೇಡ್ ಬ್ಯಾರಿಯರ್ಸ್ ಅಲ್ಲಿ, ಸೊ ಫಸ್ಟ್ ಒನ್ ನಿಮಗೆ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಅನದರ್ ಒನ್ ಈಸ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಕ್ಲಿಯರ್? ಸೊ ಇವೆರಡಕ್ಕೆ ನಿಮ್ಗೆ ಡಿಫ್ರೆನ್ಸಸ್ ಕರೆಕ್ಟ್ ಆಗಿ ಗೊತ್ತಾಗಿದೆ ಅಂತಂದ್ರೆ, ಸೊ ನಿಮ್ಗೆ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ಅನ್ನ ಕೇಳಿದ್ರು ಅಥವಾ ಅಸೆಷನ್ ರೀಸನ್ಸ್ ಕ್ವೆಶನ್ಸ್ ಅನ್ನ ಕೇಳಿದ್ರು ನೀವು ಡೆಫಿನೆಟ್ ಆಗಿ ಕರೆಕ್ಟ್ ಆನ್ಸರ್ ಅನ್ನ ಮಾಡಬಹುದು. ಕ್ಲಿಯರ್? ಎಸ್, ಟ್ಯಾರಿಫ್ ಬ್ಯಾರಿಯರ್ಸ್ ಅಂದ್ರೆ ಏನು? ಸೊ ಟ್ಯಾರಿಫ್ ಬ್ಯಾರಿಯರ್ಸ್ ಆರ್ ಟ್ಯಾಕ್ಸಸ್ ಇಂಪೋಸ್ಡ್ ಬೈ ದ ಗವರ್ನಮೆಂಟ್ ಆನ್ ಇಂಪೋರ್ಟೆಡ್ ಗೂಡ್ಸ್. ಕ್ಲಿಯರ್? ಸೊ ಏನ್ ಮಾಡುತ್ತೆ ಟ್ಯಾರಿಫ್ ಬ್ಯಾರಿಯರ್ಸ್ ಅಲ್ಲಿ ಅಂತಂದ್ರೆ, ಟ್ಯಾಕ್ಸಸ್ ನ ಇಂಪೋಸ್ ಮಾಡುತ್ತೆ ಗವರ್ನಮೆಂಟ್. ಸೊ ಯಾಕೆ ಅಂತಂದ್ರೆ ಇಂಪೋರ್ಟೆಡ್ ಗೂಡ್ಸ್ ನ ರೆಸ್ಟ್ರಿಕ್ಟ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ. ಓಕೆ, ಸೊ ಇವಾಗ ಇಂಪೋರ್ಟ್ ಅಂತಂದ್ರೆ ನಾವು ಪರ್ಚೇಸ್ ಮಾಡುವಂಥದ್ದು. ಸೊ ಇಂಡಿಯಾದವರೇನೆ ಇಂಪೋರ್ಟ್ ಗೂಡ್ಸ್ ನ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡಬೇಕು ಅಂತ ಅದ್ರ ಮೇಲೆ ಟ್ಯಾಕ್ಸಸ್ ಅನ್ನ ಜಾಸ್ತಿ ಗವರ್ನಮೆಂಟ್ ಇಂಪೋಸ್ ಮಾಡುತ್ತೆ. ಓಕೆ, ಸೊ ಅದನ್ನ ನಾವು ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಸೊ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತಂದ್ರೆ ಟ್ಯಾಕ್ಸ್ ಹಾಕೋದು ಅಂತ ನಿಮ್ಗೆ ನೆನಪಿರಬೇಕು. ಇಂಪೋರ್ಟೆಡ್ ಗೂಡ್ಸ್ ಮೇಲೆ ಟ್ಯಾಕ್ಸಸ್ ನ ಇಂಪೋಸ್ ಮಾಡಿದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ, ಸೊ ಅದನ್ನ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಓಕೆ, ದೇ ಇನ್ಕ್ರೀಸ್ ದ ಪ್ರೈಸ್ ಆಫ್ ಫಾರಿನ್ ಗೂಡ್ಸ್. ಯಾವಾಗ ಅವರು ಟ್ಯಾರಿಫ್ ನ ಇಂಪೋಸ್ ಮಾಡ್ತಾರೆ, ಮೀನ್ಸ್ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತಾರೆ ಗವರ್ನಮೆಂಟ್, ಸೊ ಅವಾಗ ಫಾರಿನ್ ಗೂಡ್ಸ್ ಪ್ರೈಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ದೇರ್ ಬೈ ರೆಡ್ಯೂಸಿಂಗ್ ದ ಇಂಪೋರ್ಟ್ ಅಂಡ್ ಇಟ್ ಆಟೋಮೆಟಿಕ್ಲಿ ಪ್ರೊಟೆಕ್ಟಿಂಗ್ ದ ಡೊಮೆಸ್ಟಿಕ್ ಇಂಡಸ್ಟ್ರೀಸ್. ಕ್ಲಿಯರ್? ಸೊ ಅದು ನಿಮ್ಗೆ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ಅ ಟ್ಯಾರಿಫ್ ಬ್ಯಾರಿಯರ್ಸ್. ಏನೆಲ್ಲ ಆಬ್ಜೆಕ್ಟಿವ್ಸ್ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಇಟ್ ಪ್ರೊಟೆಕ್ಟ್ domestic industries and reduce the import and raise the government revenue and correct the balance of payment. ಮೇನ್ ಇಂಟೆನ್ಷನ್ ಟ್ಯಾರಿಫ್ ಆಗಲಿ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಆಗಲಿ, ಸೊ ಮೇನ್ ಇಂಟೆನ್ಷನ್ ಇದಾಗಿರುತ್ತೆ. ಒಂದು ಡೊಮೆಸ್ಟಿಕ್ ಇಂಡಸ್ಟ್ರಿನ ಪ್ರೊಟೆಕ್ಷನ್ ಮಾಡುವಂಥದ್ದು ಅಂಡ್ ಇಂಪೋರ್ಟ್ಸ್ ಅನ್ನ ರೆಡ್ಯೂಸ್ ಮಾಡುವಂಥದ್ದು, ಗವರ್ನಮೆಂಟ್ ರೆವಿನ್ಯೂನ ರೈಸ್ ಮಾಡುವಂಥದ್ದು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಕರೆಕ್ಟ್ ಮಾಡುವಂಥದ್ದು. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ನಿಮ್ಗೆ ಮೇನ್ ಆಗಿರುವಂತ ಟಾಪಿಕ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಲ್ಲೇನೆ ಟೈಪ್ಸ್ ಆಫ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಬರುತ್ತೆ. ಕ್ಲಿಯರಾ? ಸೊ ಯಾವ್ದೆಲ್ಲ ಟೈಪ್ಸ್ ಇದೆ ಅಂತ ನೋಡ್ತಾದ್ರೆ, ಸ್ಪೆಸಿಫಿಕ್ ಟ್ಯಾರಿಫ್. ಸೊ ಸ್ಪೆಸಿಫಿಕ್ ಟ್ಯಾರಿಫ್ ಅಂತ ಏನು ಅಂದ್ರೆ, ಎ ಫಿಕ್ಸ್ಡ್ ಅಮೌಂಟ್ ಆಫ್ ಟ್ಯಾಕ್ಸ್ ಇಂಪೋಸ್ಡ್ ಪರ್ ಯೂನಿಟ್ ಆಫ್ ಇಂಪೋರ್ಟೆಡ್ ಗೂಡ್ ರಿಗಾರ್ಡ್ಲೆಸ್ ಆಫ್ ಇಟ್ಸ್ ವ್ಯಾಲ್ಯೂ. ಸೊ ವ್ಯಾಲ್ಯೂ ಬೇಸ್ ಮೇಲೆ ತಗೊಳ್ಳಲ್ಲ. ಸೊ ಎಷ್ಟು ಗೂಡ್ಸ್ ಇಂಪೋರ್ಟ್ ಆಗ್ತಾ ಇದೆ ಅದ್ರ ಇಂಪೋಸ್ಡ್ ಪರ್ ಯೂನಿಟ್ ಮೇಲೆನೆ ಅದನ್ನ
ಫಿಕ್ಸ್ಡ್ ಅಮೌಂಟನ್ನ ಟ್ಯಾಕ್ಸ್‌ನ ಚಾರ್ಜ್ ಮಾಡ್ತಾರೆ. ಓಕೆ. ಸೊ ಅದನ್ನ ಸ್ಪೆಸಿಫಿಕ್ ಟ್ಯಾರಿಫ್ ಅಂತ ಕರೀತಾರೆ. ಸೇ ಫಾರ್ ಎಕ್ಸಾಂಪಲ್ 100 ರೂಪೀಸ್ ಟ್ಯಾಕ್ಸ್ ಪರ್ ಕೆಜಿ ಆಫ್ ಇಂಪೋರ್ಟೆಡ್ ಆಪಲ್ ಅಂತಂದ್ರೆ, ಸೊ 1 ಕೆಜಿ ಆಪಲ್ ಕಾಸ್ಟ್ ನಿಮಗೆ 200 ಆದ್ರೂ ಇರ್ಲಿ, 300 ಆದ್ರೂ ಇರ್ಲಿ, 500 ಆದ್ರೂ ಇರ್ಲಿ. ಬಟ್ ಟ್ಯಾಕ್ಸ್ ಏನಾಗಿರುತ್ತೆ? 100 ರೂಪೀಸೇ ಆಗಿರುತ್ತೆ. ಅದಕ್ಕೆ ಅದನ್ನ ಹೇಳ್ತಾ ಇರೋದು ಫಿಕ್ಸ್ಡ್ ಅಮೌಂಟ್ ಆಫ್ ಟ್ಯಾಕ್ಸ್ ಅಂತ. ಓಕೆ. ಸೊ ಫಿಕ್ಸ್ಡ್ ಅಮೌಂಟ್ ಟ್ಯಾಕ್ಸನ್ನ ಚಾರ್ಜ್ ಮಾಡ್ತಾರೆ. ಅದು ಎಷ್ಟಾದ್ರೂ ಕಾಸ್ಟ್ ಇರ್ಲಿ. ಸೊ ಅದ್ರ ವ್ಯಾಲ್ಯೂ ಎಷ್ಟಾದ್ರೂ ಇರ್ಲಿ. ಸೊ ಅದ್ ವ್ಯಾಲ್ಯೂನ ಕನ್ಸಿಡರೇಷನ್‌ಗೆ ತಗೊಳಲ್ಲ. ಜಸ್ಟ್ ಆ ಇಂಪೋರ್ಟ್ ಮಾಡ್ತಾ ಇರುವಂತಹ ಗೂಡ್ಸ್‌ಗೆ ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಟ್ಯಾಕ್ಸ್ ಅನ್ನ ಹಾಕಿ ಸೊ ಅದಕ್ಕೆ ಇಂಪೋಸ್ ಅನ್ನ ಮಾಡ್ತಾರೆ. ಸೊ ಅದನ್ನ ಸ್ಪೆಸಿಫಿಕ್ ಟ್ಯಾರಿಫ್ ಅಂತ ಕರೀತಾರೆ. ಸೊ ಟ್ಯಾಕ್ಸ್ ರಿಮೈನ್ಸ್ ದ ಸೇಮ್ ಈವನ್ ಪ್ರೈಸ್ ಆಫ್ ದ ಗೂಡ್ಸ್ ಚೇಂಜಸ್. ಆ ಗೂಡ್ಸ್ ಈಗ ಆಪಲ್ ಅಂತ ತಗೊಂಡಿದ್ದೀನಿ ಎಕ್ಸಾಂಪಲ್. ಈ ಆಪಲ್ ಪ್ರೈಸ್ ಎಷ್ಟಾದ್ರೂ ಇನ್ಕ್ರೀಸ್ ಆಗ್ಲಿ, ಎಷ್ಟಾದ್ರೂ ಡಿಕ್ರೀಸ್ ಆಗ್ಲಿ, ಬಟ್ ಒಂದು ಫಿಕ್ಸ್ಡ್ ಅಮೌಂಟ್ ಅಂತ ಇರುತ್ತೆ. ಆ ಅಮೌಂಟ್ ಟ್ಯಾಕ್ಸ್‌ನ ಅವ್ರು ಇಂಪೋಸ್ ಮಾಡೇ ಮಾಡ್ತಾರೆ. ಕ್ಲಿಯರ್? ಸೊ ಇದರಿಂದ ಕ್ಯಾಲ್ಕುಲೇಷನ್ ಏನಾಗುತ್ತೆ? ಈಸಿ ಆಗುತ್ತೆ. ದಿಸ್ ಇಸ್ ವಾಟ್ ಸ್ಪೆಸಿಫಿಕ್ ಟ್ಯಾರಿಫ್. ಸ್ಪೆಸಿಫಿಕ್ ಹೆಸರಲ್ಲೇ ಹೇಳ್ತಾ ಇದ್ದಾರೆ. ಸ್ಪೆಸಿಫಿಕ್ ಅಂದ ತಕ್ಷಣ ನಿಮಗೆ ಫಿಕ್ಸ್ಡ್ ಅಮೌಂಟ್ ಆಫ್ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡ್ತಾರೆ, ಇಂಪೋಸ್ ಮಾಡ್ತಾರೆ ಅಂತ ಗೊತ್ತಾದ್ರೆ ಸಾಕು. ಕ್ಲಿಯರ್? ಸೊ ನೆಕ್ಸ್ಟ್ ಟೈಪ್ಸ್ ನಿಮಗೆ ಟ್ಯಾರಿಫ್ ಬ್ಯಾರಿಯರ್ಸ್ ಅಲ್ಲಿ ಫಸ್ಟ್ ನಿಮ್ಗೆ ಸ್ಪೆಸಿಫಿಕ್ ಟ್ಯಾರಿಫ್ ಅನ್ನ ನೋಡಿದ್ರೆ, ಸೆಕೆಂಡ್ ಹ್ಯಾಡ್ ವ್ಯಾಲರಮ್ ಟ್ಯಾರಿಫ್ ಅಂತ ಬರುತ್ತೆ. ಸೊ ಹ್ಯಾಡ್ ವ್ಯಾಲರಮ್ ಹೆಸರೇ ಹೇಳ್ತಾ ಇದೆ, ವ್ಯಾಲ್ಯೂ ಮೇಲೆ ನಿಮಗೆ ಟ್ಯಾರಿಫ್ ಹಾಕುವಂಥದ್ದು ಅಂತ. ಓಕೆ. ಎ ಟ್ಯಾರಿಫ್ ಇಂಪೋಸ್ಡ್ ಆಸ್ ಅ ಪರ್ಸೆಂಟೇಜ್ ಆಫ್ ದ ವ್ಯಾಲ್ಯೂ ಆಫ್ ಇಂಪೋರ್ಟೆಡ್. ಸೊ ಏನ್ ಇಂಪೋರ್ಟ್ ಮಾಡ್ಕೊಂತಾರೆ ಗೂಡ್ಸ್ ನ, ಸೊ ಅದ್ರ ವ್ಯಾಲ್ಯೂ ಎಷ್ಟಿದೆ ಅದ್ರ ಮೇಲೆ ಪರ್ಸೆಂಟೇಜ್ ಅನ್ನ ಹಾಕುವಂಥದ್ದು. ಎಷ್ಟು ಪರ್ಸೆಂಟೇಜ್ ಅಂತ, ಆ ವ್ಯಾಲ್ಯೂ ಎಷ್ಟಿದೆ ಅದ್ರ ಬೇಸ್ ಮೇಲೆ ಪರ್ಸೆಂಟೇಜ್ ಅಲ್ಲಿ ಇಂಪೋಸ್ ಮಾಡಿದ್ರೆ ಆ ಟ್ಯಾರಿಫ್ ಅನ್ನ ಹ್ಯಾಡ್ ವ್ಯಾಲರಮ್ ಟ್ಯಾರಿಫ್ ಅಂತ ಕರೀತಾರೆ. ಓಕೆ. ಹೈಯರ್ ವ್ಯಾಲ್ಯೂ ಗೂಡ್ಸ್ ಪೇ ದ ಹೈಯರ್ ಟ್ಯಾಕ್ಸ್. ರೆವೆನ್ಯೂ ಇನ್ಕ್ರೀಸಸ್ ಆಟೋಮೆಟಿಕಲಿ ವಿತ್ ದ ಪ್ರೈಸ್ ರೈಸ್. ಕ್ಲಿಯರ್? ಸೊ ಜಾಸ್ತಿ ಗೂಡ್ಸ್ ವ್ಯಾಲ್ಯೂ ಜಾಸ್ತಿ ಇತ್ತು ಅಂತಂದ್ರೆ ಟ್ಯಾಕ್ಸ್ ರೇಟ್ ಕೂಡ ಜಾಸ್ತಿ ಇರುತ್ತೆ. That is what had valorem tariff. Okay. Yes. Say for example, ಈಗ ಯಾವ್ದೋ ಒಂದು ಕಾರ್ ಇದೆ. ಸೊ 10 ಲ್ಯಾಕ್ ವರ್ತ್ ರುಪೀಸ್ ಒಂದು ಕಾರ್ನ ಇಂಪೋರ್ಟ್ ಮಾಡ್ಕೊಂತ ಇದ್ದೀರಾ ಅಂದ್ರೆ ಇಂಪೋರ್ಟ್ ಡ್ಯೂಟಿ ಅದಕ್ಕೆ 20% ಇರುತ್ತೆ. ಓಕೆ. ಅವಾಗ ಟ್ಯಾಕ್ಸ್ ಎಷ್ಟಾಗಿದೆ? 2 ಲ್ಯಾಕ್ಸ್. ದಟ್ ಈಸ್ ವಾಟ್ ಹ್ಯಾಡ್ ವ್ಯಾಲರಮ್ ಟ್ಯಾರಿಫ್. ಓಕೆ. ಪರ್ಸೆಂಟೇಜ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡುವಂಥದ್ದು. ಓಕೆ. ಅದರ ಬೇಸ್ ಗೂಡ್ಸ್ ವ್ಯಾಲ್ಯೂ ಬೇಸ್ ನ ಇಟ್ಕೊಂಡು ಒಂದು ಪರ್ಸೆಂಟೇಜ್ ಅಲ್ಲಿ ಅದನ್ನ ಇಂಪೋಸ್ ಮಾಡಿದ್ರೆ ಟ್ಯಾರಿಫ್ ನ ಹ್ಯಾಡ್ ವ್ಯಾಲರಮ್ ಟ್ಯಾರಿಫ್ ಅಂತ ಕರೀತಾರೆ. ಕ್ಲಿಯರ್? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಕಾಂಪೌಂಡ್ ಟ್ಯಾರಿಫ್. ಕಾಂಪೌಂಡ್ ಟ್ಯಾರಿಫ್ ಅಂತ ಬಂದಾಗ ಎ ಟ್ಯಾರಿಫ್ ವಿಚ್ ಈಸ್ ಕಾಂಬಿನೇಷನ್ ಆಫ್ ಅ ಸ್ಪೆಸಿಫಿಕ್ ಟ್ಯಾರಿಫ್ ಅಂಡ್ ಹ್ಯಾಡ್ ವ್ಯಾಲರಮ್ ಟ್ಯಾರಿಫ್. ಸೊ ಅದಕ್ಕೆ ಅದನ್ನ ಕಾಂಪೌಂಡ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಿಮ್ಗೆ ಸ್ಪೆಸಿಫಿಕ್ ಇರುತ್ತೆ ಮತ್ತೆ ಹ್ಯಾಡ್ ವ್ಯಾಲರಮ್ ಟ್ಯಾರಿಫ್ ಕೂಡ ಇರುತ್ತೆ. ಸ್ಪೆಸಿಫಿಕ್ ಅಂದ್ರೆ ಫಿಕ್ಸ್ಡ್ ಅಮೌಂಟ್, ಹ್ಯಾಡ್ ವ್ಯಾಲರಮ್ ಟ್ಯಾರಿಫ್ ಅಂದ್ರೆ ಅದ್ರ ವ್ಯಾಲ್ಯೂ ಮೇಲೆ, ಇಂಪೋರ್ಟೆಡ್ ಗೂಡ್ಸ್ ವ್ಯಾಲ್ಯೂ ಮೇಲೆ ಸೊ ಪರ್ಸೆಂಟೇಜ್ ಅನ್ನ ಇಂಪೋಸ್ ಮಾಡಿದ್ರೆ ಸೊ ಅದನ್ನ ಹ್ಯಾಡ್ ವ್ಯಾಲರಮ್ ಟ್ಯಾರಿಫ್ ಅಂತ ಕರೀತಾರೆ. It ensure the higher protection and the revenue and widely used. For example, rupees 5,000 per TV plus 10% of its value as a important duty. So 5,000 ಅಂತಂದ್ರೆ ಸ್ಪೆಸಿಫಿಕ್ ಟ್ಯಾರಿಫು. ಸೊ 10% ಪ್ಲಸ್ 10% ಅಂತ ಇರ್ತದೆ, ದಟ್ ಈಸ್ ಹ್ಯಾಡ್ ವ್ಯಾಲರಮ್ ಡ್ಯೂಟಿ. ಸೊ ಎರಡನ್ನೂ ಕೂಡ ಇಂಪೋಸ್ ಮಾಡಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ಕಾಂಪೌಂಡ್ ಟ್ಯಾರಿಫ್ ಅಂತ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ಟೈಪ್ ಪ್ರೊಟೆಕ್ಟಿವ್ ಟ್ಯಾರಿಫ್. ಎಸ್, ಪ್ರೊಟೆಕ್ಟಿವ್ ಟ್ಯಾರಿಫ್ ಅಂದ್ರೆ ಎ ಟ್ಯಾರಿಫ್ ಇಂಪೋಸ್ಡ್ ಟು ಪ್ರೊಟೆಕ್ಟ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಫ್ರಮ್ ಅ ಫಾರಿನ್ ಕಾಂಪಿಟೇಷನ್ಸ್. ಸೊ ಫಾರಿನ್ ಕಾಂಪಿಟೇಷನ್ಸ್ ಇಂದ ಡೊಮೆಸ್ಟಿಕ್ ಇಂಡಸ್ಟ್ರಿನ ಪ್ರೊಟೆಕ್ಟ್ ಮಾಡಬೇಕು ಅಂತ ಇಂಪೋಸ್ ಮಾಡಿದ್ರೆ ಅಂತಹ ಟ್ಯಾರಿಫ್ ನ ಏನಂತ ಕರಿತೀವಿ? ಪ್ರೊಟೆಕ್ಟಿವ್ ಟ್ಯಾರಿಫ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇಟ್ ಮೇಕ್ಸ್ ಇಂಪೋರ್ಟೆಡ್ ಗೂಡ್ಸ್ ಎಕ್ಸ್ಪೆನ್ಸಿವ್ ಅಂಡ್ ಎಂಕರೇಜ್ ಯೂಸ್ ಆಫ್ ಡೊಮೆಸ್ಟಿಕ್ ಗೂಡ್ಸ್. ಸೊ ಅವಾಗ ಏನಾಗುತ್ತೆ? ಫಾರಿನ್ ಕಾಂಪಿಟೇಷನ್ ನ ಅವಾಯ್ಡ್ ಮಾಡಬೇಕು ಅಂತ ಅವ್ರೇನ್ ಮಾಡ್ತಾರೆ? ಜಾಸ್ತಿ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತಾರೆ ಅಂದ್ರೆ ಸೊ ಅವಾಗ ಏನಾಗುತ್ತೆ? ಡೊಮೆಸ್ಟಿಕ್ ಇಂಡಸ್ಟ್ರಿನ ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಆಗ ಡೊಮೆಸ್ಟಿಕ್ ಇಂಡಸ್ಟ್ರಿ ಪ್ರೊಟೆಕ್ಟ್ ಮಾಡುತ್ತಾರೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಸೊ ಫಾರಿನ್ ಇಂದ ನಾವ್ ಯಾವ್ದನ್ನ ಇಂಪೋರ್ಟ್ ಮಾಡ್ಕೊಂತ ಇದೀವಿ ಗೂಡ್ಸ್, ಅದನ್ನ ಎಕ್ಸ್ಪೆನ್ಸಿವ್ ಆಗೋ ತರ ಮಾಡ್ತಾರೆ. ಅಂದ್ರೆ ಆ ಇಂಪೋರ್ಟೆಡ್ ಡ್ಯೂಟಿನ ಜಾಸ್ತಿ ಫಿಕ್ಸ್ ಮಾಡ್ತಾರೆ. ಓಕೆ. ಸೊ ಅವಾಗ ಆ ಗೂಡ್ಸ್ ಗಳು ತುಂಬಾ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಸೊ ಇದರಿಂದ ಏನಾಗುತ್ತೆ? ಡೊಮೆಸ್ಟಿಕ್ ಗೂಡ್ಸ್ ನ ಯೂಸಸ್ ನ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. Clear? So high import duty on a foreign steel to protect Indian steel producers. Clear? So foreign steels ಮೇಲೆ ಜಾಸ್ತಿ ಇಂಪೋರ್ಟ್ ಡ್ಯೂಟಿನ ಇಂಪೋಸ್ ಮಾಡುವಂಥದ್ದು. ಸೊ ಅದೇನಾಗುತ್ತೆ? ಇಂಡಿಯನ್ ಸ್ಟೀಲ್ ಪ್ರೊಡ್ಯೂಸರ್ಸ್ ನ ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ಕ್ಲಿಯರ್? ಸೊ ಎಸ್. ಸೊ ಎಸ್. ಅಂಡ್ ಫಿಫ್ತ್ ಪಾಯಿಂಟ್ ಆರ್ ಫಿಫ್ತ್ ಟೈಪ್
in tariff barriers, that is revenue tariff. So revenue tariff andre a tariff imposed mainly to raise revenue for the government. Clear? Yes, is applied on a goods with the high demand and protection is secondary. Clear? So import duty on a luxury goods like perfumes, watches. ಸೊ ಅಲ್ಲಿ ಪ್ರೊಟೆಕ್ಷನ್ ಅನ್ನೋದು ಸೆಕೆಂಡರಿ. ಸೊ ಅವ್ರು ಏನ್ ಮಾಡ್ಬೇಕು, ಗವರ್ನಮೆಂಟ್ ರೆವಿನ್ಯೂನ ರೈಸ್ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸೊ ರೆವಿನ್ಯೂ ರೈಸ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಅವ್ರು ಟ್ಯಾಕ್ಸಸ್ನ ಅಥವಾ ಟ್ಯಾರಿಫ್ ಅನ್ನ ಇಂಪೋಸ್ ಮಾಡಿದ್ರೆ ಸೊ ಅದನ್ನ ರೆವಿನ್ಯೂ ಟ್ಯಾರಿಫ್ ಅಂತ ಕರೀತಾರೆ. ಅಲ್ಲಿ ಪ್ರೊಟೆಕ್ಷನ್ ಅನ್ನೋದು ಬರುತ್ತೆ, ಬಟ್ ಅದು ಸೆಕೆಂಡರಿ ಅದು. ಓಕೆ, ಸೊ ಹೈ ಡಿಮ್ಯಾಂಡ್ ಗೂಡ್ಸ್ಗೆ ತುಂಬಾ ಜಾಸ್ತಿ ಅಪ್ಲೈ ಮಾಡ್ತಾರೆ, ಅಂದ್ರೆ ಅದ್ರ ಮೇಲೆ ಜಾಸ್ತಿ ಇಂಪೋರ್ಟ್ ಡ್ಯೂಟಿನ ಹಾಕಿ ಅವರು ರೆವಿನ್ಯೂನ ರೈಸ್ ಮಾಡ್ಕೊಂತಾರೆ. ಲೈಕ್ ಲಕ್ಸುರಿ ಗೂಡ್ಸ್ ಆಗಿರುವಂತ ವಾಚಸ್, ಪರ್ಫ್ಯೂಮ್, ಕಾರ್. ಓಕೆ, ಸೊ ಆ ಥರ. ಸೊ ದಟ್ ಈಸ್ ವಾಟ್ ರೆವಿನ್ಯೂ ಟ್ಯಾರಿಫ್. ಎಸ್ ಎಸ್, ನಾನು ಐ ಹೋಪ್ ನಿಮಗೆ ಎಲ್ಲ ಟೈಪ್ಸ್ ಕೂಡ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನಿಮಗೆ ಟ್ರೇಡ್ ಬ್ಯಾರಿಯರ್ಸ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ಟ್ರೇಡ್ ಬ್ಯಾರಿಯರ್ಸ್ ಅಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ಟ್ಯಾರಿಫ್ ಬ್ಯಾರಿಯರ್ಸ್ ಅಂಡ್ ಅನದರ್ ಒನ್ ಇಸ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಸೊ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದ್ರೆ ಏನು, ಅದರ ಆಬ್ಜೆಕ್ಟಿವ್ಸ್ ಗೊತ್ತಾಗಿದೆ. ಅಂಡ್ ಟೈಪ್ಸ್ ಅಂತ ಬಂದಾಗ ನಿಮಗೆ ಸ್ಪೆಸಿಫಿಕ್ ಟ್ಯಾರಿಫ್, ಹ್ಯಾಡ್ ವ್ಯಾಲರಮ್ ಟ್ಯಾರಿಫ್ ಅಂಡ್ ಕಾಂಪೌಂಡ್ ಟ್ಯಾರಿಫ್ ಅಂಡ್ ಪ್ರೊಟೆಕ್ಟಿವ್ ಅಥವಾ ಪ್ರೊಟೆಕ್ಷನ್ ಟ್ಯಾರಿಫ್ ಅಂಡ್ ರೆವಿನ್ಯೂ ಟ್ಯಾರಿಫ್. ಓಕೆ, ಇಷ್ಟು ನಿಮಗೆ ಟೈಪ್ಸ್ ಆಫ್ ಟ್ಯಾರಿಫ್ ಬ್ಯಾರಿಯರ್ಸ್. ಸೊ ಟ್ಯಾರಿಫ್ ಅಂತ ಏನು, ಟ್ಯಾಕ್ಸ್ ಮೂಲಕ ಗೂಡ್ಸ್ ಇಂಪೋರ್ಟ್ ಆಗೋದನ್ನ ರೆಸ್ಟ್ರಿಕ್ಟ್ ಮಾಡಿದ್ರೆ ಅದನ್ನ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಕರೀತಾರೆ. ಓಕೆ, ಸೊ ನೆಕ್ಸ್ಟ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತಂದ್ರೆ, ಸೊ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಆರ್ ರೆಸ್ಟ್ರಿಕ್ಷನ್ಸ್ ಆನ್ ಅ ಇಂಪೋರ್ಟ್ ಅದರ್ ದೆನ್ ಟ್ಯಾಕ್ಸಸ್. ಓಕೆ, ಸೊ ರೆಸ್ಟ್ರಿಕ್ಷನ್ಸ್ ಮಾಡ್ತಾರೆ, ಇಂಪೋರ್ಟ್ ಮಾಡ್ಕೊಳ್ಳೋದ್ರ ಮೇಲೆ ರೆಸ್ಟ್ರಿಕ್ಷನ್ಸ್ ಅನ್ನ ಮಾಡ್ತಾರೆ, ಟ್ಯಾಕ್ಸ್ ಮುಖಾಂತರ ಅಲ್ಲ. ಓಕೆ, ಸೊ ಇಂಪೋಸ್ಡ್ ಬೈ ದ ಗವರ್ನಮೆಂಟ್ ಟು ರೆಗ್ಯುಲೇಟ್ ಫಾರಿನ್ ಟ್ರೇಡ್. ದೇ ಕಂಟ್ರೋಲ್ ಇಂಪೋರ್ಟ್ ಥ್ರೂ ಯಾವ್ದ್ರ ಮೂಲಕ, ಥ್ರೂ ಕ್ವಾಂಟಿಟಿ ಲಿಮಿಟ್ಸ್, ರೂಲ್ಸ್, ರೆಗ್ಯುಲೇಷನ್ಸ್ ಅಂಡ್ ಪ್ರೊಸೀಜರ್ಸ್. ಕ್ಲಿಯರ್? ಸೊ ನೋಡಿ, ಅದನ್ನ ತುಂಬಾ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಟ್ಯಾರಿಫ್ ಬ್ಯಾರಿಯರ್ಸ್ಗೂ ಮತ್ತೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ಗೂ ಏನ್ ಡಿಫ್ರೆನ್ಸ್ ಅಂತ. ಸೊ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದ್ರೆ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಏನ್ ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಂತ ಇದ್ದಾರೆ, ಸೊ ಅದ್ರ ಮೇಲೆ ನಿಮ್ಗೆ ಟ್ಯಾಕ್ಸಸ್ ಅನ್ನ ಹಾಕಿ ಅದನ್ನ ಇಂಪೋರ್ಟ್ ಅನ್ನ ರಿಸ್ಟ್ರಿಕ್ಟ್ ಮಾಡಿದ್ರೆ ಅದನ್ನ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಕರೀತಾ ಇದ್ದಾರೆ. ಸೊ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತಂದ್ರೆ ಇಂಪೋರ್ಟ್ ಮೇಲೆ ರೆಸ್ಟ್ರಿಕ್ಷನ್ಸ್ ಮಾಡೋದು, ಟ್ಯಾಕ್ಸ್ ಮುಖಾಂತರ ಅಲ್ಲ, ಅದರ್ ದನ್ ಟ್ಯಾಕ್ಸ್ imposed by the government to regulate the foreign trade. ಮತ್ತೆ ಯಾವ ಮೂಲಕ ಮ್ಯಾಮ್? ಸೊ ಥ್ರೂ ಕ್ವಾಂಟಿಟಿ ಲಿಮಿಟ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ದ ಪ್ರೊಸೀಜರ್ಸ್. ಕ್ಲಿಯರ್? ಇನ್ಸ್ಟೆಡ್ ಆಫ್ ಇನ್ಕ್ರೀಸಿಂಗ್ ಪ್ರೈಸಸ್ ಟು ದ. ಸೊ ಇದರ ಆಬ್ಜೆಕ್ಟಿವ್ಸ್ ಏನು? ಸೊ ಮೇನ್ ಆಬ್ಜೆಕ್ಟಿವ್ಸ್ ಯಾವ್ದಾವ್ದು ಇರುತ್ತೆ ನಾವು ಆಲ್ರೆಡಿ ಹೇಳಿದ್ವಿ. ಸೊ ಡೊಮೆಸ್ಟಿಕ್ ಇಂಡಸ್ಟ್ರಿನ ಪ್ರೊಟೆಕ್ಷನ್ ಮಾಡುವಂಥದ್ದು ಅಂಡ್ ಫಾರಿನ್ ಕಾಂಪಿಟೇಷನ್ಸ್ ನ ರಿಡ್ಯೂಸ್ ಮಾಡುವಂಥದ್ದು ಅಂಡ್ ಸೇಫ್ ಗಾರ್ಡ್ ಹೆಲ್ತ್, ಸೇಫ್ಟಿ ಅಂಡ್ ಎನ್ವೈರನ್ಮೆಂಟ್ ಮತ್ತೆ ಹೆಲ್ತ್ ಅನ್ನ ಸೇಫ್ ಗಾರ್ಡ್ ಮಾಡುವಂಥದ್ದು ಅಂಡ್ ಕರೆಕ್ಟ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್ಸ್. ಓಕೆ, ಎಸ್. ಸೊ ನೀವು ಯಾವ ತರ ಟ್ಯಾರಿಫ್ ಬ್ಯಾರಿಯರ್ಸ್ ಅಲ್ಲಿ ಸ್ಪೆಸಿಫಿಕ್, ಹ್ಯಾಡ್ ವ್ಯಾಲರಮ್ ಮತ್ತೆ ಪ್ರೊಟೆಕ್ಟಿವ್, ಕಾಂಪೌಂಡ್ ಮತ್ತೆ ರೆವಿನ್ಯೂ ಟ್ಯಾರಿಫ್ ಅಂತ ಟೈಪ್ಸ್ ನೋಡಿದ್ರಿ. ಸೇಮ್ ನಿಮ್ಗೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಲ್ಲಿ ಕೂಡ ಕೆಲವೊಂದು ಟೈಪ್ಸ್ ಬರುತ್ತೆ. ಓಕೆ, ಸೊ ನಿಮ್ಗೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ನಾನ್ ಟ್ಯಾರಿಫ್ ಮತ್ತೆ ಟ್ಯಾರಿಫ್ ಬ್ಯಾರಿಯರ್ಸ್ಗೆ ಈ ತರ ಟೈಪ್ಸ್ ನ ಅವರು ಇಂಟರ್ಚೇಂಜ್ ಮಾಡಿ ಮ್ಯಾಚ್ ಮಾಡಿ ಅಂತ ಕೊಡುವಂತ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ನೀವು ಅದಕ್ಕೆ ಕ್ಲಾರಿಫೈ ತಗೊಂಡ್ರೆ ನಿಮ್ಗೆ ಈಸಿ. ಓಕೆ, ಸೊ ಎಸ್, ಟೈಪ್ಸ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಬಂದಾಗ ಫಸ್ಟ್ ಕೋಟಾ. ಓಕೆ, ಸೊ ಕೋಟಾ ಅಂದ್ರೇನು ನಿಮಗೆ ಗೊತ್ತು. ಸೊ ನೀವೆಲ್ಲ ಗವರ್ಮೆಂಟ್ ಎಕ್ಸಾಮ್ಸ್ಗೆಲ್ಲ ಸ್ಟಡಿ ಮಾಡ್ತಾ ಇದ್ರೆ ನಿಮ್ಗೆ ಕೋಟಾ ಬಗ್ಗೆ ಗೊತ್ತಿರುತ್ತೆ. ಸೊ ಎ ಕೋಟಾ is fixes the minimum quantity or a value of a commodity that can be imported during a given particular period. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮ್ಯಾಕ್ಸಿಮಮ್ ಕ್ವಾಂಟಿಟಿ ಅಥವಾ ವ್ಯಾಲ್ಯೂನ ಫಿಕ್ಸ್ ಮಾಡುವಂಥದ್ದು, ಅದನ್ನ ಕೋಟಾ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, USA ಇಂದ, ಓಕೆ, ಸೊ USA ಇಂದ ಇಂಡಿಯಾಗೆ ಯಾವ್ದೋ ಒಂದು ಗೂಡ್ಸ್, ಫಾರ್ ಎಕ್ಸಾಂಪಲ್ ಎ ಅಂತಕ್ಕಂಥ ಒಂದು ಗೂಡ್ಸ್ ಇಂಪೋರ್ಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿಂದ USA ಇಂದ ಇಂಡಿಯಾಗೆ. ಓಕೆ, ಸೊ ಇಂಡಿಯಾ ಇಂಪೋರ್ಟ್ ಮಾಡ್ಕೊಂತ ಇದೆ. ಬಟ್ ಇಂಡಿಯನ್ ಗವರ್ನಮೆಂಟ್ ಏನ್ ಮಾಡಿದೆ, ಸೊ ಡೊಮೆಸ್ಟಿಕ್ ಇಂಡಸ್ಟ್ರಿನ ಪ್ರೊಟೆಕ್ಟ್ ಮಾಡಬೇಕು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ಕರೆಕ್ಟ್ ಮಾಡಬೇಕು, ಸೊ ಮತ್ತೆ ಫಾರಿನ್ ಕಾಂಪಿಟೇಷನ್ಸ್ ನ ಕಡಿಮೆ ಮಾಡಬೇಕು, ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರಿನ ಮೂವ್ ಮಾಡಬೇಕು ಅಂತಕ್ಕಂಥ ಇಂಟೆನ್ಷನ್ ಇಂದ ಸೊ ಇಂಡಿಯನ್ ಗವರ್ನಮೆಂಟ್ ಏನ್ ಮಾಡಿದೆ, USA ಏನ್ ಇಂಪೋರ್ಟ್ ಮಾಡ್ತಾ ಇದೆ, ಅವ್ರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಇಂಡಿಯಾ ಇಂಪೋರ್ಟ್ ಮಾಡ್ಕೊಂತ ಇದೆ. ಸೊ ಅದಕ್ಕೆ ಆ ಗೂಡ್ಸ್ಗೆ ಏನ್ ಮಾಡುತ್ತೆ, ರೆಸ್ಟ್ರಿಕ್ಷನ್ಸ್ ಅನ್ನ ತಗೊಂಡ್ಬರುತ್ತೆ ಇಂಪೋರ್ಟ್ ಮೇಲೆ. ಯಾವ ತರ ಅಂದ್ರೆ ಕೋಟಾಸ್ ಮೇಲೆ. ಸೊ ಕೋಟಾ ಅಂದ್ರೆ ಮ್ಯಾಕ್ಸಿಮಮ್ ಕ್ವಾಂಟಿಟಿ. ಫಾರ್ ಎಕ್ಸಾಂಪಲ್, ಏ ಅಂತಕ್ಕಂಥ ಗೂಡ್ಸ್ ನ ನೀವು 500 ಅಷ್ಟು ಯೂನಿಟ್ ಮಾತ್ರ ನೀವು
ಎಕ್ಸ್ಪೋರ್ಟ್ ಮಾಡಬೇಕು. ಓಕೆ, ಇಂಡಿಯಾದವ್ರಿಗೆ ಹೇಳುತ್ತೆ. ಸೊ ನೀವು 500 ಯೂನಿಟ್ಸ್ ಮಾತ್ರ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಸೊ ದಟ್ ಈಸ್ ವಾಟ್ ಕೋಟಾ. ಕ್ಲಿಯರ್? ಎಸ್. ನಿಮಗೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಅದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಎಸ್, ಎಕ್ಸ್ಪ್ಲನೇಷನ್ಸ್ ನೋಡಿ. ಈವನ್ ಇಫ್ ಡಿಮ್ಯಾಂಡ್ ಇಸ್ ಹೈ, ಇಂಪೋರ್ಟ್ ಕೆನಾಟ್ ಎಕ್ಸಿಡ್ ದ ಫಿಕ್ಸ್ಡ್ ಲಿಮಿಟ್. ಸೊ ಅವರು 500 ಫಿಕ್ಸ್ ಮಾಡಿದ್ದಾರೆ ಅಂತ ಅಂದ್ರೆ ಅದು 500 ಕಾನ್ಸ್ಟೆಂಟ್ ಹಂಗೆ ಇರುತ್ತೆ. ಸೊ ಡಿಮ್ಯಾಂಡ್ ಇನ್ಕ್ರೀಸ್ ಇದ್ರೂ ಕೂಡ, ಡಿಮ್ಯಾಂಡ್ ತುಂಬಾ ಅದಕ್ಕೆ ಡಿಮ್ಯಾಂಡ್ ಇದೆ ಆ ಪ್ರಾಡಕ್ಟ್ ಅಂತಕ್ಕಂಥ ಪ್ರಾಡಕ್ಟ್ಗೆ ಅಂದ್ರೆ, ಸೊ ಆಗ್ಲೂ ಕೂಡ ಅವರು ಜಾಸ್ತಿ ಇಂಪೋರ್ಟ್ ಅನ್ನ ಮಾಡ್ಕೊಳ್ಳೋದಿಲ್ಲ. ಕ್ಲಿಯರ್? ಸೊ ಪ್ರೈಸ್ ಮೇ ರೈಸಸ್ ಡ್ಯೂ ಟು ಲಿಮಿಟೆಡ್ ಸಪ್ಲೈ. ಇನ್ ಕೇಸ್ 500 ಗಿಂತನೂ ಕಡಿಮೆ ಅಂದ್ರೆ ಪ್ರೈಸಸ್ ಏನಾಗ್ಬಿಡುತ್ತೆ, ಆ ಒಂದು ಗುಡ್ಸ್ಗೆ ಜಾಸ್ತಿ ಆಗುತ್ತೆ. ಬಟ್ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಅವರು ಜಾಸ್ತಿ ಇಂಪೋರ್ಟ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಫಾರ್ ಎಕ್ಸಾಂಪಲ್, for example, government allows import of only 50,000 tons of sugar per year. So no import are allowed behind this limit. ಈ ಲಿಮಿಟ್ ಅನ್ನ ಕ್ರಾಸ್ ಮಾಡಿ ಅದಕ್ಕಿಂತ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಕ್ಲಿಯರ್? ದಟ್ ಈಸ್ ವಾಟ್ ಕೋಟಾ. ಸೊ ನೆಕ್ಸ್ಟ್ ಒನ್ ಈಸ್ ಇಂಪೋರ್ಟ್ ಲೈಸೆನ್ಸ್. ಮೀನ್ಸ್ ಇಂಪೋರ್ಟ್ ಆರ್ ಅಲೋಡ್ ಓನ್ಲಿ ವಿತ್ ದ ಪರ್ಮಿಷನ್. ನೋಡಿ, ಇಲ್ಲಿ ಯಾವುದೇ ಟ್ಯಾಕ್ಸಸ್ ಅನ್ನ ಇಂಪೋಸ್ ಮಾಡ್ತಾ ಇಲ್ಲ. ಸೊ ಟ್ಯಾಕ್ಸಸ್ ಇಂಪೋಸ್ ಮಾಡಿದ್ರೆ ಅದು ನಿಮಗೆ ಟ್ಯಾರಿಫ್ ಬ್ಯಾರಿಯರ್ಸ್ ಒಳಗಡೆ ಬರುತ್ತೆ. ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದ್ರೆ ಅಲ್ಲಿ ಇಂಪೋರ್ಟ್ ಅನ್ನ ರೆಸ್ಟ್ರಿಕ್ಷನ್ಸ್ ಮಾಡ್ತಾರೆ, ಬಟ್ ಅದರ್ ದ್ಯಾನ್ ಟ್ಯಾಕ್ಸ್ ಯೂಸ್ ಮಾಡಿ. ಓಕೆ, ಸೊ ಟ್ಯಾಕ್ಸಸ್ ಅನ್ನ ಬಿಟ್ಟು ಅವರು ರೆಸ್ಟ್ರಿಕ್ಷನ್ಸ್ ಮಾಡ್ತಾರೆ ಇಂಪೋರ್ಟೆಡ್ ಗುಡ್ಸ್ ಮೇಲೆ. ಸೊ ಯಾವ ರೀತಿ ಕೋಟಾಸ್ ಮಾಡೋದು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಪ್ರೊಸೀಜರ್ಸ್, ಅದರ ರೆಸ್ಟ್ರಿಕ್ಷನ್ಸ್ ಅನ್ನ ತಗೊಂಡ್ಬಂದು ಅವ್ರು ಇಂಪೋರ್ಟ್ ಆಗುವಂತಹ ಗುಡ್ಸ್ ಅನ್ನ ರೆಸ್ಟ್ರಿಕ್ಟ್ ಮಾಡುವಂಥದ್ದು. ಕ್ಲಿಯರ್? ಸೊ ನೋಡಿ, ಇಂಪೋರ್ಟ್ ಆರ್ ಅಲೋಡ್ ಓನ್ಲಿ ವಿತ್ ದ ಪರ್ಮಿಷನ್ಸ್ ಆರ್ ಎ ಲೈಸೆನ್ಸ್ issued by the government. Clear? So trader must obtain an official license, and without a license, import are illegal. ಲೈಸೆನ್ಸ್ ಅನ್ನ ತಗೊಂಡಿಲ್ಲ ಅಂತಂದ್ರೆ ಇಂಪೋರ್ಟ್ ಏನಾಗುತ್ತೆ, ಇಲ್ಲಿಗಲ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಇಂಪೋರ್ಟ್ ಲೈಸೆನ್ಸಿಂಗ್. ಕ್ಲಿಯರ್? ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೇ ಫಾರ್ ಎಕ್ಸಾಂಪಲ್, ಓನ್ಲಿ ಟ್ರೇಡರ್ಸ್ ವಿತ್ ಅ ಗವರ್ನಮೆಂಟ್ ಲೈಸೆನ್ಸ್ ಕ್ಯಾನ್ ಇಂಪೋರ್ಟ್ ಗೋಲ್ಡ್ ಇನ್ ಟು ಕಂಟ್ರಿ. ಓಕೆ, ಯಾರು ಲೈಸೆನ್ಸ್ ತಗೊಂಡಿರ್ತಾರೆ ಗವರ್ನಮೆಂಟ್ ಇಂದ, ಸೊ ಅವ್ರು ಮಾತ್ರ ಅವ್ರ ಪರ್ಟಿಕ್ಯುಲರ್ ಏನ್ ಗೂಡ್ಸ್ಗೆ ಲೈಸೆನ್ಸ್ ತಗೊಂಡಿದ್ದಾರೆ ಅದನ್ನ ಕಂಟ್ರಿಗೆ ಇಂಪೋರ್ಟ್ ಮಾಡ್ಬೋದು. ಕ್ಲಿಯರ್? ಸೊ ನೆಕ್ಸ್ಟ್, ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಲ್ಲಿ ಥರ್ಡ್ ಟೈಪ್, ಇಂಪೋರ್ಟ್ ಬ್ಯಾನ್. ಸೊ ಇಂಪೋರ್ಟ್ ಬ್ಯಾನ್ ಅಂದ್ರೆ ಎ ಕಂಪ್ಲೀಟ್ ಪ್ರಾಹಿಬಿಷನ್ ಆನ್ ದ ಇಂಪೋರ್ಟ್ ಆಫ್ ಅ ಸರ್ಟೈನ್ ಗೂಡ್ಸ್. ಓಕೆ, ಸೊ ಇಂಪೋರ್ಟ್ ಬ್ಯಾನ್ ಅಂದ್ರೆ ಕಂಪ್ಲೀಟ್ ಆಗಿ ಕೆಲವೊಂದು ಗೂಡ್ಸ್ ನ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಕಂಪ್ಲೀಟ್ ಆಗಿ ಪ್ರಾಹಿಬಿಟ್ ಅಥವಾ ಫರ್ಬಿಡನ್ ಮಾಡಿರ್ತಾರೆ. ಕ್ಲಿಯರ್? ಸೊ ಯೂಸ್ ಟು ಪ್ರೊಟೆಕ್ಟ್ ಹೆಲ್ತ್, ಎನ್ವೈರನ್ಮೆಂಟ್, ಸೊ ನ್ಯಾಷನಲ್ ಇಂಟ್ರೆಸ್ಟ್. ಓಕೆ, ಸೊ ನೋ ಕ್ವಾಂಟಿಟಿ ಇಸ್ ಅಲೋಡ್ ಟು ಬಿ ಇಂಪೋರ್ಟೆಡ್. ಫಾರ್ ಎಕ್ಸಾಂಪಲ್, ಅದು ತುಂಬಾ ಹೆಲ್ತ್ ಮೇಲೆ ಇವಾಗ ಇಂಡಿಯಾ ಯುಎಸ್ ಇಂದ ಯಾವ್ದೋ ಒಂದು ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಂತ ಇದೆ ಅಂದ್ರೆ ಅದು ಇಂಡಿಯಾದ ಪೀಪಲ್ಸ್ಗೆ ಏನು ಹೆಲ್ತ್ ಇದೆ, ಸೊ ಅದ್ರ ಮೇಲೆ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಬೀಳೋ ತರ ಇರುತ್ತೆ. ಸೊ ಅದಕ್ಕೆ ಗವರ್ನಮೆಂಟ್ ಏನ್ ಮಾಡುತ್ತೆ, ಅದು ಇಂಪೋರ್ಟ್ ಅನ್ನ ಕಂಪ್ಲೀಟ್ ಆಗಿ ರಿಸ್ಟ್ರಿಕ್ಷನ್ಸ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಫರ್ಬಿಡನ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ಇಂಪೋರ್ಟೆಡ್ ಬ್ಯಾನ್. ಓಕೆ, ಸೇ ಫಾರ್ ಎಕ್ಸಾಂಪಲ್, ಬ್ಯಾನ್ ಆನ್ ಇಂಪೋರ್ಟ್ಸ್ ಆಫ್ ಹಜಾರ್ಡ್ಸ್ electronic waste to protect the environment. Clear? So that is what import ban. ಸೊ ನೋಡಿ, ಅಲ್ಲಿ ಯಾವುದೇ ತಾರೀಫ್ ಟ್ಯಾಕ್ಸಸ್ ಅನ್ನ ಇಂಪೋಸ್ ಮಾಡಿಲ್ಲ, ಜಸ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೂಲಕ ಅವ್ರು ಏನ್ ಮಾಡ್ತಾ ಇದಾರೆ, ಇಂಪೋರ್ಟ್ ಆಗೋದನ್ನ ರೆಸ್ಟ್ರಿಕ್ಟ್ ಮಾಡ್ತಾ ಇದಾರೆ. ದಟ್ ಈಸ್ ವಾಟ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಸೊ ನೆಕ್ಸ್ಟ್ ಫೋರ್ತ್ ಒನ್, ಕ್ವಾಲಿಟಿ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್. ಮೀನ್ಸ್ ವಾಟ್? ಸೊ ಕ್ವಾಲಿಟಿ ಮತ್ತೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ತಗೊಂಡ್ಬಂದು ಇಂಪೋರ್ಟ್ ಆಗುವಂತ ಗೂಡ್ಸ್ ಮೇಲೆ ರೆಸ್ಟ್ರಿಕ್ಷನ್ಸ್ ಅನ್ನ ಮಾಡುವಂಥದ್ದು. ಸೊ ಇಂಪೋರ್ಟೆಡ್ ಗೂಡ್ಸ್ ಮಸ್ಟ್ ಸ್ಯಾಟಿಸ್ಫೈಡ್ ಹೆಲ್ತ್, ಸೇಫ್ಟಿ ಆರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಫಿಕ್ಸ್ಡ್ ಬೈ ದ ಗವರ್ನಮೆಂಟ್. ಸೊ ಗವರ್ನಮೆಂಟ್ ಏನ್ ಫಿಕ್ಸ್ ಮಾಡುತ್ತೆ, ಸೊ ಅದ್ರ ಮೇಲೆ ಆ ಸೇಫ್ಟಿ ಮೆಷರ್ಸ್ ಅನ್ನ ತಗೋಬೇಕಾಗತ್ತೆ. ಸೊ ಅದರ್ವೈಸ್ ಅದನ್ನ ಗೂಡ್ಸ್ ಅನ್ನ ಇಂಪೋರ್ಟ್ ಆಗೋದಕ್ಕೆ ಬಿಡಲ್ಲ. ಸೊ ಗೂಡ್ಸ್ ಫೇಲಿಂಗ್ ಟು ಮೀಟ್ ದ ಸ್ಟ್ಯಾಂಡರ್ಡ್ಸ್ ಆರ್ ಕಂಪ್ಲೀಟ್ಲಿ ರಿಜೆಕ್ಟೆಡ್, ಆಫನ್ ಯೂಸ್ಡ್ ಟು ಪ್ರೊಟೆಕ್ಟ್ ಕನ್ಸ್ಯೂಮರ್ಸ್. ಸೊ say for example, imported toys must pass safety and quality test before being sold. ಸೋಲ್ಡ್ ಆಗಕ್ಕಿಂತ ಮುಂಚೆ ಸೊ ಕ್ವಾಲಿಟಿ ಮತ್ತೆ ಸೇಫ್ಟಿ ಟೆಸ್ಟ್ ಆಗಿರ್ಬೇಕಾಗತ್ತೆ. ಸೊ ಕ್ಲಿಯರ್? ಸೊ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್, ವ್ಯಾಲಂಟರಿ ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ಸ್, VER. ಸೊ ಇದನ್ನ ಕೇಳಿದ್ದಾರೆ ನಿಮ್ಗೆ. ಸೊ an arrangement where the export country voluntarily agrees to limit export. ಓಕೆ, ಸೊ ಇದನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ, ಇಟ್ ಯೂಸ್ ಟು ಅವಾಯ್ಡ್ ಸ್ಟ್ರಿಕ್ಟ್ ಟ್ರೇಡ್ ರೆಸ್ಟ್ರಿಕ್ಷನ್ಸ್ ಅಂಡ್ ಎಕ್ಸ್ಪೋರ್ಟ್ ಲಿಮಿಟ್ ಇಸ್ ಮ್ಯೂಚುವಲಿ
ಡಿಸೈಡೆಡ್. ಅವರೇ ಡಿಸೈಡ್ ಮಾಡ್ಕೊಂಡಿರ್ತಾರೆ. 2 ಕಂಟ್ರಿ ಅಂತ ಬಂದಾಗ ಸೊ 2 ನೇಷನ್ ಸೇರಿ ಮ್ಯೂಚುವಲಿ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಎಷ್ಟು ಎಕ್ಸ್‌ಪೋರ್ಟ್ ಮಾಡ್ಬೇಕು ಆ ಲಿಮಿಟ್ಸ್ ಅನ್ನ. ಸೊ ಅವರೇನೆ ಅದನ್ನ ವಾಲಂಟರಿ ಆಗಿ ಎಕ್ಸ್‌ಪೋರ್ಟ್ ಅನ್ನ ರಿಸ್ಟ್ರಿಕ್ಟ್ ಮಾಡ್ಕೊಂಡಿರ್ತಾರೆ. ಎ ಎ ಅಗ್ರಿ ಸಾರಿ ಎ ಕಂಟ್ರಿ ಅಗ್ರೀಸ್ ಟು ಲಿಮಿಟ್ ಕಾರ್ ಎಕ್ಸ್‌ಪೋರ್ಟ್ ಟು ಪ್ರೊಟೆಕ್ಟ್ ದ ಇಂಪೋರ್ಟಿಂಗ್ ಕಂಟ್ರೀಸ್ ಡೊಮೆಸ್ಟಿಕ್ ಕಾರ್ ಇಂಡಸ್ಟ್ರೀಸ್. ಸೇ ಫಾರ್ ಎಕ್ಸಾಂಪಲ್ ಯುಎಸ್ಎ ಮತ್ತೆ ನಿಮ್ಗೆ ಯುಕೆ ಸಾರಿ ಯುಎಸ್ಎ ಮತ್ತೆ ಜಪಾನ್ ಇದೆ ಅಂತ ಅನ್ಕೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ಎಸ್ ಜಪಾನಿಂದ ಯುಎಸ್ಎಗೆ ಸೊ ಯುಎಸ್ಎ ಏನ್ ಮಾಡ್ಕೊಂತಾ ಇತ್ತು ಜಪಾನಿಂದ ಯಾವ್ದೋ ಒಂದು ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಂತಾ ಇತ್ತು. ಅಂದ್ರೆ ಯುಎಸ್ಎ ಜಪಾನಿಂದ ಯಾವ್ದೋ ಒಂದು ಗೂಡ್ಸ್ ಅನ್ನ ಬೈ ಮಾಡ್ಕೊಂತಾ ಇತ್ತು ಅಂತ ಅನ್ಕೊಳ್ಳಿ. ಸೊ ಜಪಾನ್ ಏನ್ ಮಾಡುತ್ತೆ ತಾನೇ ವ್ಯಾಲಂಟರಿ ಆಗಿ ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ಸ್ ಅನ್ನ ತಗೊಂಡ್ ಬಂದಿರುತ್ತೆ. ಅಂದ್ರೆ ಇಷ್ಟೇ ಯೂನಿಟ್ಸ್ ಅಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕು. ಓಕೆ. ಸೊ ಆ ಒಂದು ಎಕ್ಸ್ಪೋರ್ಟ್ ಲಿಮಿಟ್ ಅನ್ನ ಮ್ಯೂಚುವಲ್ ಆಗಿ ಡಿಸೈಡ್ ಮಾಡ್ಕೊಂಡಿರ್ತಾರೆ ಯುಎಸ್ಎ ಮತ್ತೆ ಜಪಾನ್ ಇಬ್ರುನು. ಸೊ ಯಾಕೆ ಜಪಾನ್ ಹಿಂಗ್ ಮಾಡಿರುತ್ತೆ ಅಂತಂದ್ರೆ ಸೊ ಬೇರೆ ದೇಶದ ಅಂದ್ರೆ ಯಾರು ಇಂಪೋರ್ಟ್ ಮಾಡ್ಕೊಂತ ಇದಾರೆ ಕಂಟ್ರಿ ಲೈಕ್ ಯುಎಸ್ಎ ಸೊ ಆ ಒಂದು ಡೊಮೆಸ್ಟಿಕ್ ಇಂಡಸ್ಟ್ರಿನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಜಪಾನ್ ಈ ತರ ಆಕ್ಷನ್ ನ ತಗೊಂಡಿರುತ್ತೆ. ಸೊ ದಟ್ ಈಸ್ ವಾಟ್ ವಾಲಂಟರಿ ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ಸ್. ಸೊ ನೆಕ್ಸ್ಟ್ sixth point, that is six types administrative and procedural restrictions means use of complex rules, paperwork, delays or procedures to restrict the import. ಓಕೆ. ಸೊ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಪ್ರೊಸೀಜರ್ ರೆಸ್ಟ್ರಿಕ್ಷನ್ಸ್ ಅಂದ್ರೆ ಏನ್ ಬರುತ್ತೆ ಅಲ್ಲಿ ಅಂದ್ರೆ ಕಾಂಪ್ಲೆಕ್ಸ್ ರೂಲ್ಸ್ ಅನ್ನ ಯೂಸ್ ಮಾಡುವಂಥದ್ದು, ಪೇಪರ್ ವರ್ಕ್ ಯೂಸ್ ಮಾಡುವಂಥದ್ದು, ಸೊ ಬೇಕು ಅಂತಾನೆ ಡಿಲೈ ಮಾಡುವಂಥದ್ದು, ಸೊ ಪ್ರೊಸೀಜರ್ಸ್ ಅನ್ನ ತುಂಬಾ ರೆಸ್ಟ್ರಿಕ್ಟ್ ಮಾಡುವಂಥದ್ದು. ಸೊ ಅದರಿಂದ ಏನ್ ಮಾಡ್ಬೋದು ಇಂಪೋರ್ಟ್ ಆಗೋದನ್ನ ರೆಸ್ಟ್ರಿಕ್ಟ್ ಮಾಡ್ಬೋದು. ಸೊ ಮೇಕ್ ಇಂಪೋರ್ಟಿಂಗ್ ಕಾಸ್ಟ್ಲಿ ಅಂಡ್ ಟೈಮ್ ಕನ್ಸ್ಯೂಮಿಂಗ್ ಅಂಡ್ ಡಿಸ್ಕರೇಜ್ ದ ಫಾರಿನ್ ಟ್ರೇಡರ್ಸ್. ಓಕೆ. ಎಸ್. ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಫಾರ್ ಎಕ್ಸಾಂಪಲ್ ಲಾಂಗ್ ಕಸ್ಟಮ್ಸ್ ಕ್ಲಿಯರೆನ್ಸ್ ಪ್ರೊಸೀಜರ್ಸ್ ಡಿಲೇ ಇಂಪೋರ್ಟೆಡ್ ಗುಡ್ಸ್ ಅಟ್ ಸೊ ಬೇಕು ಅಂತಾನೆ ಡಿಲೇ ಮಾಡುವಂಥದ್ದು ಅಥವಾ ಆ ಪ್ರೊಸೀಜರ್ಸ್ ಏನಿರುತ್ತೆ ಅದನ್ನ ತುಂಬಾ ಡಿಲೇ ಮಾಡೋದು ಅಥವಾ ತುಂಬಾ ಕಾಸ್ಟ್ಲಿ ಮಾಡೋದು, ಟೈಮ್ ಕನ್ಸ್ಯೂಮ್ ಮಾಡೋದು, ಸೊ ಕಾಂಪ್ಲೆಕ್ಸ್ ರೂಲ್ಸ್ ಅನ್ನ ತಗೊಂಡ್ಬರೋದು. ಸೊ ದಟ್ ಈಸ್ ವಾಟ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ ರೆಸ್ಟ್ರಿಕ್ಷನ್ಸ್. ಓಕೆ. ಸೊ ಟೈಪ್ಸ್ ಆಫ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದ್ರೆ ಕೋಟಾ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಯಾವ್ದ್ಯಾವ್ದು ಬರುತ್ತೆ, ಕೋಟಾಸ್ ಬರುತ್ತೆ ಅಂಡ್ ಇಂಪೋರ್ಟ್ ಲೈಸೆನ್ಸಿಂಗ್ ಬರುತ್ತೆ ಅಂಡ್ ಇಂಪೋರ್ಟ್ ಬ್ಯಾನ್ ಬರುತ್ತೆ ಅಂಡ್ ಕ್ವಾಲಿಟಿ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬರುತ್ತೆ ಅಂಡ್ ನಿಮ್ಗೆ ಇನ್ಯಾವ್ದು ಬರುತ್ತೆ ಅಂದ್ರೆ ಎಸ್ ವಾಲಂಟರಿ ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಪ್ರೊಸೀಜರ್ ರೆಸ್ಟ್ರಿಕ್ಷನ್ಸ್ ಬರುತ್ತೆ. ಓಕೆ. ಐ ಹೋಪ್ ನಿಮ್ಗೆ ಇಷ್ಟು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ನಿಮ್ಗೆ ಡಿಫ್ರೆನ್ಸ್ ಬಿಟ್ವೀನ್ ಟ್ಯಾರಿಫ್ ಅಂಡ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಓಕೆ. ಸೊ ನಿಮ್ಗೆ ಸಾಕಷ್ಟು ಬಾರಿ ಕ್ವೆಶನ್ಸ್ ಅನ್ನ ಕೇಳುವಾಗ ಈ ಏರಿಯಾ ಮೇಲೆ ಕನ್ಫ್ಯೂಷನ್ಸ್ ಆಗುತ್ತೆ ಟ್ಯಾರಿಫ್ ಬ್ಯಾರಿಯರ್ಸ್ಗೂ ಮತ್ತೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ಗೂ. ಸೊ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಬಂದಾಗ ಟ್ಯಾಕ್ಸ್ ಆನ್ ಇಂಪೋರ್ಟ್ ಗೂಡ್ಸ್, ಬಟ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಬಂದಾಗ ರೆಸ್ಟ್ರಿಕ್ಷನ್ಸ್ ಅದರ್ ದೆನ್ ಟ್ಯಾಕ್ಸ್. ಕ್ಲಿಯರ್. ಸೊ ನೇಚರ್ ಅಂತ ಬಂದಾಗ ಇಟ್ ಈಸ್ ಪ್ರೈಸ್ ಬೇಸ್ಡ್ ರೆಸ್ಟ್ರಿಕ್ಷನ್ಸ್, ಬಟ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಇಸ್ ಕಂಪ್ಲೀಟ್ಲಿ ಕ್ವಾಂಟಿಟಿ ಅಥವಾ ರೂಲ್ಸ್ ಬೇಸ್ಡ್ ರೆಸ್ಟ್ರಿಕ್ಷನ್ಸ್. ನೀವು ಇದೊಂದು ಟೇಬಲ್ ಅನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಡೆಫಿನೆಟ್ ಆಗಿ ಕ್ವೆಶನ್ಸ್ಗೆ ಆನ್ಸರ್ ಅನ್ನ ಮಾಡಬಹುದು. ಸೊ ಗವರ್ನಮೆಂಟ್ ರೆವಿನ್ಯೂ ಅಂತ ಬಂದಾಗ ಟ್ಯಾರಿಫ್ ಬ್ಯಾರಿಯರ್ಸ್ ಅಲ್ಲಿ ಗವರ್ನಮೆಂಟ್ಗೆ ತುಂಬಾ ರೆವಿನ್ಯೂ ಇರುತ್ತೆ, ಬಟ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಲ್ಲಿ ಗವರ್ನಮೆಂಟ್ಗೆ ರೆವಿನ್ಯೂ ಇರಲ್ಲ. ಸೊ ಎಫೆಕ್ಟ್ ಆನ್ ಇಂಪೋರ್ಟ್ ಅಂತ ಬಂದಾಗ ಮೇಕ್ ಇಂಪೋರ್ಟ್ ಕಾಸ್ಟ್ಲಿ, ಬಟ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದಾಗ ಲಿಮಿಟ್ ಕ್ವಾಂಟಿಟಿ ಅಥವಾ ಎಂಟ್ರಿ. ಓಕೆ. ಸೊ ಟ್ರಾನ್ಸ್ಪರೆನ್ಸಿ ಅಂತ ಬಂದಾಗ ಕ್ಲಿಯರ್ ಆಗಿರುತ್ತೆ ಮತ್ತೆ ವಿಸಿಬಲ್ ಆಗಿರುತ್ತೆ. ಸೊ ನಾನ್ ಟ್ಯಾರಿಫ್ ಅಂತ ಬಂದಾಗ ಸ್ವಲ್ಪ ಕ್ಲಿಯರ್ನೆಸ್ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಅಂದ್ರೆ ಟೈಪ್ಸ್ ಹೇಳ್ತಾ ಇದ್ದಾರೆ ಇಂಪೋರ್ಟ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ, ಬಟ್ ನಾನ್ ಟ್ಯಾರಿಫ್ ಟೈಪ್ಸ್ ಅಂತ ಬಂದಾಗ ಕೋಟಾ, ಲೈಸೆನ್ಸಿಂಗ್, ಇಂಪೋರ್ಟ್ ಬ್ಯಾನ್, ಓಕೆ, ಅಡ್ಮಿನಿಸ್ಟ್ರೇಷನ್ ರೆಸ್ಟ್ರಿಕ್ಷನ್ಸ್, ದಿಸ್ ಆರ್ ಆಲ್ ಕನ್ಸರ್ನ್ ದ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಐ ಹೋಪ್ ನಿಮ್ಗೆ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಟ್ಯಾರಿಫ್ ಅಂದ್ರೆ ಫಸ್ಟ್ ಟ್ರೇಡ್ ಬ್ಯಾರಿಯರ್ಸ್ ಅಂದ್ರೆ ಏನು? ಸೊ ಟ್ರೇಡ್ ಬ್ಯಾರಿಯರ್ಸ್ ಟೂ ಟೈಪ್ಸ್ ಅಂಡ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂಡ್ ಅನದರ್ ಒನ್ ಇಸ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಓಕೆ. ಟ್ಯಾರಿಫ್ ಬ್ಯಾರಿಯರ್ಸ್ ಅಂದ್ರೆ ಏನು, ಅದರ ಆಬ್ಜೆಕ್ಟಿವ್ಸ್ ಅಂಡ್ ಟೈಪ್ಸ್ ಆಫ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂಡ್ ನೆಕ್ಸ್ಟ್ ನಿಮ್ಗೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ನಾನ್ ಟ್ಯಾರಿಫ್ ಅಂದ್ರೆ ಬ್ಯಾರಿಯರ್ಸ್ ಅಂದ್ರೆ ಏನು, ಅದರ ಟೈಪ್ಸ್ ಮತ್ತೆ ಅವೆರಡಕ್ಕೂ ಇರುವಂತಹ ಮೇನ್ ಡಿಫ್ರೆನ್ಸಸ್. ಓಕೆ. ಸೊ ಐ ಹೋಪ್ ನಿಮ್ಗೆ ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಅಂಡ್ ಎಸ್ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ. ತುಂಬಾ ಯೂಸ್ ಆಗುತ್ತೆ ನಿಮ್ಗೆ. ಯೂಸಸ್ ನೆಟ್ಗೆ ಕ್ವೆಶನ್ ಸಾಕಷ್ಟು ಬಾರಿ ನಿಮ್ಗೆ ಕೇಳಿದ್ದಾರೆ. ಎಸ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಮಾಡೋಣ. ಸೊ ಟೆಲಿಗ್ರಾಮ್ ಲಿಂಕ್ ಇದೆ ಸೊ ಚಾನಲ್ ಅಲ್ಲಿ, ಅದನ್ನ ನೋಡಿ ನೀವು ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಈ PDF ಎಲ್ಲ ಸಿಗುತ್ತೆ.
Okay. Yes. Thank you so much. I meet you in the next class. Bye bye. Thank you.